ಭಟ್ರು ಮಾಡೋ ಥರ ತಿಳಿಸಾರು ಮಾಡು ಇವತ್ತು. ಭಟ್ರು ಮಾಡೋ ತಿಳಿಸಾರು ಎಷ್ಟು ಟೇಸ್ಟಿಯಾಗಿ ಇರುತ್ತಲ್ಲ. ಬಾಣಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಂಡಿದ್ದೆ. ಜೀರಿಗೆನ ಫ್ರೈ ಮಾಡ್ಕೊಂಬ. ಅದಕ್ಕೆ 4 ಮೀಡಿಯಮ್ ಗಾತ್ರ ಟೊಮೆಟೊ ಹಾಕಂತಿ. ಇದು ತುಂಬ ಮೆದು ಹಾಪ್ರೋರಿಗೆ ನಾವು ಫ್ರೈ ಮಾಡಿ ತೆಂಗಿನ ಎಣ್ಣೆ ಹಾಕಿ ಅಡುಗೆ ಮಾಡು ತುಂಬ ಟೇಸ್ಟಿಯಾಗಿ ಬತ್ತು. ನಮ್ಮ ಸೈಡಿಗೆ ಹೆಚ್ಚಾಗಿ ತೆಂಗಿನ ಎಣ್ಣೆಯೇ ಬಳಸೋದು ಎಲ್ಲದು. 2 ಮೆಣಸನ್ನು ಕಟ್ ಮಾಡಿ ಹಾಕಂತಿ ನಾನು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಂತಿ. ಒಂಚೂರು ಶುಂಠಿ ಹಾಕಂತಿ. ಈಗ ಚೆಂದ ಮಾಡಿ ಫ್ರೈ ಮಾಡ್ಕಣಿ. ನಾನಿಲ್ಲಿ 1 ಕಪ್ ತೊಗರಿ ಬೇಳೆನ ತಕ್ಕಂತೆ. ಅದು 1 ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡು ಆನಂತರ ತೊಳೆದು 3 ವಿಸಿಲ್ ಕುಕ್ಕರಾಗ ಕೂಗಿಸ್ದೆ. ಬ್ಯಾಳಿ ಗಟ್ಟಿ ಇಪ್ಪುಕಾಗ ಫುಲ್ ನೀರು ಹಾಕದು. ಬ್ಯಾಳಿಯೇ ತೋರೋದಿಲ್ಲ, ಬರೀ ನೀರು ತೋರತ್ ಕಣಿ. ಇದಕ್ಕೆ ಕಟ್ಟನ್ಲಿ ಹೇಳ್ತಾರ. ಅದನ್ನು ಹಾಕಣ್ಕ ಟೊಮೆಟೊಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ತೀನಿ ನಾನು. ಚಂದ ಕುದಿ ಬರಲಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಣಿ ಕಣ್ಕಂಡು. ಜಾಸ್ತಿ ಹಾಕಣ್ಬೇಡಿ. ನಾ ಮನೆಗೆ ಪುಡಿ ಮಾಡೋ ತಿಳಿಸಾರಿನ ಪುಡಿ ಹಾಕಂತಿದ್ದೆ. ನಾನೇ ಮಾಡೋದು ಪುಡಿ ಅದು ಹ್ಯಾಂಗೆ ಮಾಡೋದಂದ್ರೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಚೆನ್ನಾಗಿ ಕುದಿ ಬರಬೇಕು. ನಾ ಫಸ್ಟಿಗೆ ಮಿಕ್ಸ್ ಮಾಡೋಕೆ ಆತಿಲ್ಲ. ಒಂದು ಸ್ವಲ್ಪ ಬೆಲ್ಲನ ಹಾಕಂತಿ. ಈಗ ಮಿಕ್ಸ್ ಮಾಡಿ ಕುದಿ ಬಂದ್ರ ಮೇಲೆ ಸ್ವಲ್ಪ ಕಾಯಿ ಹಾಲು ಹಾಕಣಿ. ಕಾಯಿ ಹಾಲು ಹಾಕೋದ್ರಿಂದ ರುಚಿಯಾಗಿರುತ್ತೆ. ಇದು ಭಟ್ರದ್ದು ಒಂದು ಸೀಕ್ರೆಟ್. ಇದು ಕಾಯಿ ಹಾಲು ಹಾಕೋದು ತಿಳಿಸಾರಿಗೆ. ಹಾಗಾಗಿ ಅವ್ರು ತಿಳಿಸಾರು ಅಷ್ಟು ರುಚಿಯಾಗಿ ಬಪ್ಪುದು. ದಪ್ಪ ಆದರೆ ಸ್ವಲ್ಪ ನೀರು ಸೇರಿಸ್ಕಣಿ. ಸೌಂಟ ಮುಚ್ಚಿ ಒಳ್ಳೆ ಕೊದಿ ಬರಲಿ. ಅದು ಕೊದಿ ಬಂದಷ್ಟು ಸಾರು ಟೇಸ್ಟಾಗಿ ಬಪ್ಪುದು ಇದು ತಿಳಿಸಾರು ಅಂದರೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಂತಿ. ಎಷ್ಟು ಚಂದ ಕೊದಿ ಬತ್ಕಣಿ. ಮಧ್ಯದಲ್ಲಿ ಕೊದಿ ಬತ್ತು, ಸೈಡಲ್ಲಿ ನರಿ ಇತ್ತು. ಒಗ್ಗರಣೆ ಕೊಡ್ತಿದ್ದೆ. ಮೆಣಸು, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ನಾವು ಒಗ್ಗರಣೆ ಕೊಡ್ತೀವಿ. ಸಖತ್ತು ಟೇಸ್ಟಿ ಇರುತ್ತೆ ಇದು. ನಮ್ಮ ಕಡೆ ಎಲ್ಲ ಮದಿ ಮನೆ ಹೀಗೆ ಸಾರು ಮಾಡೋದು. ಟೇಸ್ಟಾಗಿ ಬರುತ್ತೆ. ಹೆಂಗೆ ಬಂದಿತ್ತು ಕಾಣಿ. ಒಂದ್ಸಲ ಟ್ರೈ ಮಾಡಿ ಎಲ್ಲ ಆಯಿತಾ. ಹೇಗಿತ್ತಂದು ನಂಗೆ ಹೇಳಿ. ಎಷ್ಟು ಬಿಸಿ ಬಿಸಿ ಆಯಿತಲ್ಲ. ಥ್ಯಾಂಕ್ ಯು.